ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ನಾವು ನಿನ್ನಿನ ದಿವಸ ಭಗವದ್ಗೀತೆಯ 12ನೇ ಅಧ್ಯಾಯದಲ್ಲಿ 18ನೇ ಶ್ಲೋಕವನ್ನು ಮುಗಿಸಿದ್ವಿ. ಇವತ್ತಿಂದು 19ನೇ ಶ್ಲೋಕ ಇದೆ. 19ನೇ ಶ್ಲೋಕವನ್ನು ಓದ್ತೇನೆ. ಇಲ್ಲಿ ಓದ್ಬಿಟ್ಟೇನೆ, ಇನ್ನೊಂದು ಅದನ್ನು ಓದಿ ಅದರ ಅರ್ಥವನ್ನು ನೋಡೋದು. 12ನೇ ಅಧ್ಯಾಯ 19. ತುಲ್ಯನಿಂದ ಸ್ತುತಿರ್ಮೂಲೆ ಸಂತುಷ್ಟೋ ಏನ ಕೇನಚಿತ್ ಅನಿಕೇತ ಸ್ಥಿರಮತಿರ್ ಭಕ್ತಿಮಾನ್ ಮೇ ಪ್ರಿಯೋ ನರಃ. ನಿಂದೆ ಮತ್ತು ಸ್ತುತಿಯನ್ನು ಸಮಾನವಾಗಿ ತಿಳಿಯುತ್ತಾನೋ, ಮನನಶೀಲನಾಗಿರ್ತಾನೋ, ಅರ್ಥಾತ್ ಸದಾ ಈಶ್ವರನ ಸ್ವರೂಪದ ಮನನ ಮಾಡುವವನು ಯಾವನು. ಯಾವುದೇ ಪ್ರಕಾರದಿಂದಲಾದರೂ ಶರೀರ ನಿರ್ವಾಹದಲ್ಲಿ ಸದಾ ಸಂತುಷ್ಟನಾಗಿರ್ತಾನೋ, ಶಾರದಾ ತಾವು ಯಾವುದೇ ಪ್ರಕಾರದಿಂದಲೂ ಶರೀರ ನಿರ್ವಾಹದಲ್ಲಿ ಸದಾ ಸಂತುಷ್ಟನಾಗಿದ್ದಾನೋ, ಅನಿಕೇತಃ ಇರುವ ಸ್ಥಾನದಲ್ಲಿ ಮಮತೆ ಮತ್ತು ಆಸಕ್ತಿ ರಹಿತನಾಗಿದ್ದಾನೋ. ನೋಡ್ರಿ, ಅನಿಕೇತಃ ಅಂತ ಹೆಸರಿಡ್ತಾರೆ ಮನೆಗೆ. ಅನಿಕೇತಃ ಅಂದ್ರೆ ಏನು? ಇರುವ ಸ್ಥಾನದಲ್ಲಿ ಈ ಮನಿ ನಂದಪ್ಪ, ಈ ಮನಿ ಅಂದ್ರೆ ಮಮತೆ ಮತ್ತು ಆಸಕ್ತಿ ಅನ್ನುವ ಯಾವುದು ಇಲ್ಲದೇನೆ ಯಾವ ಇರ್ತಾನಲ್ಲ ಅವ ಅನಿಕೇತ ಅಂತ. ನೋಡಿ ಏನ್ ಶಬ್ದ, ಸಂಸ್ಕೃತ ಶಬ್ದ. ಸ್ಥಿರಮತಿ, ಸ್ಥಿರವಾದ ಬುದ್ಧಿ ಉಳ್ಳವನಾಗಿ, ಭಕ್ತಿಮಾನ್ ನರಹ, ಭಕ್ತಿಯುಕ್ತವಾದ ಪುರುಷನು, ಮೇ ಪ್ರಿಯ, ನನಗೆ ಪ್ರಿಯನು ಅಂತ ಭಗವದ್ಗೀತೆಯ 19ನೇ ಶ್ಲೋಕದ 12ನೇ ಅಧ್ಯಾಯದ 19ನೇ ಶ್ಲೋಕದ ಅರ್ಥವನ್ನು ಹೇಳಬೇಕು. ಇದರ ವಿಶೇಷ ಅರ್ಥವನ್ನು ನೋಡೋಣ. ಸೊ ತುಲ್ಯನಿಂದ ಸ್ತುತಿ, ನಿಂದ ಮೀನ್ಸ್ ಕ್ರಿಟಿಸಿಸಮ್, ಟೀಕಾ ಮಾಡೋದು. ಸೆನ್ಸೂರ್, ಸ್ತುತಿ ಮೀನ್ಸ್ ಗ್ಲೋರಿಫಿಕೇಶನ್. ಪ್ರೀವಿಯಸ್ಲಿ ಮಾನ ಅಪಮಾನ ಬೇರೆ ಟಾಕ್ಡ್ ಅಬೌಟ್. ಹಿಂದಿನ ಶ್ಲೋಕದಾಗ ದ್ವಂದ್ವಗಳ ಬಗ್ಗೆ ಹೇಳಿದ್ರು. ಮಾನ ಅಪಮಾನ, ಲಾಭ ಹಾನಿ, ಸುಖ ದುಃಖ, ಈ ದ್ವಂದ್ವಗಳ ಬಗ್ಗೆ ಹೇಳಿದ್ರು. ಈಗೇನ ದೇ ಆರ್ ಅಟ್ ದಿ ಲೆವೆಲ್ ಆಫ್ ದಿ ಆಕ್ಷನ್. ಹಿಂದಿನ ಶ್ಲೋಕದಾಗ ಹೇಳಿದ್ದು ಅವು ಯಾವ ಹಂತದಾಗದಾವು ಅಂದ್ರೆ ಕರ್ತವ್ಯದ ಹಂತದಾಗದಾವು ಅಂತ ಹೇಳ್ತಾರ. ಹಿಯರ್ ನಿಂದಾ ಸ್ತುತಿ ಆರ್ ಅಟ್ ದಿ ಲೆವೆಲ್ ಆಫ್ ವರ್ಡ್ಸ್. ಶಬ್ದಗಳಲ್ಲಿ ನಿಂದಾನು ಇಲ್ಲ, ಸ್ತುತಿನೂ ಇಲ್ಲ ಅಂತ. ಸೊ ಮಾನ ಅಪಮಾನ ಈಸ್ ಕಾಯಕಂ, ನಿಂದಾ ಸ್ತುತಿ ಈಸ್ ವಾಚಕಂ. ಒಂದು ಕಾಯಕ ಕರ್ಮವನ್ನು ಹೇಳಿದ್ರೆ ಹಿಂದಿನ ಶ್ಲೋಕದಲ್ಲಿ, ಈಗ ವಾಚಕ ಕರ್ಮವನ್ನು ಹೇಳಾಕತ್ತಾರೆ. ಇತಿ ಭೇದ, ಇಷ್ಟೇ ಭೇದ. Why is ಕಾಯಕಂ ಮಾನ ಅಪಮಾನ? ಸಂಬಡಿ ಗಾರ್ಲ್ಯಾಂಡ್ಸ್, ದಟ್ ಇಸ್ ಮಾನ. ಯಾರೋ ಒಬ್ರು ಮಾಲಿ ಹಾಕಿದ್ರು, ಅದಕ್ಕೆ ಅಭಿಮಾನ ಪಡೋದು. ನನಗ್ ಮಾಲಿ ಹಾಕಿದ್ರು, ಅದಕ್ಕೆ ಅಭಿಮಾನ ಪಡೋದು, ಅದು ಇರಬಾರ್ದಂತ. ಮಾನ ಅಪಮಾನ ಈಸ್ ಕಾಯಕಂ, ನಿಂದಾ ಸ್ತುತಿ ಈಸ್ ವಾಚಕಂ. ಇಟ್ is ಇತಿ ಭೇದ, ಇಷ್ಟೇ ಭೇದ. Why ಕಾಯಕಂ ಮಾನ ಅಪಮಾನ? Somebody garland, that is mana. And in another function somebody brings the neighboring person. What is custom? What a custom. Therefore mana comes, apamana also comes, so that it is the action level. Kayaka level anta. This is at the walk level. Adra vacha, kaya vacha manasa anta ಹೇಳ್ತಾರೆ. This also you cannot avoid, because whatever you do, there would be somebody to criticize. ನೀವು ಏನ ಮಾಡ್ರಿ, ಅದನ್ನ ಟೀಕಾ ಮಾಡಕ್ ಮಂದಿ ಇರ್ತಾರ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ನೀವು ನಿಮ್ಮ ಏನ ಒಂದು ಪದ್ಧತಿ, ಏನು ಒಂದು ನೀವೊಂದು ಬೌಂಡ್ರಿ ಹಾಕೊಡ್ರಿ, ಚೌಕಟ್ ಹಾಕೊಡ್ರಿ. ಆ ಚೌಕಟ್ನಾಗ ಇದ್ಲ ಉಳಿದವರ ಕಡೆಯಿಂದ ಪ್ರಶಂಸಿಸಬೇಕು ಅಂತ ಕೆಲಸ ಮಾಡಿದ್ರೆ ಸ್ತುತಿ ನಿಂದೆಗೆ ಬರುವ. ಅದಕ್ಕೆ ನೀವು ತಲೆ ಕೆಡಿಸ್ಕೋಬೇಡ್ರಿ ಅಂತಾರ. Any blessed thing you do, there will be somebody to criticize. ನೀವೆಂತ ಒಂದು ಜನಾನುರಾಗ
ಇವಾಗ ಬಹಳ ಜನರಿಗೆ ಉಪಯೋಗ ಆಗುವಂತ ಕೆಲಸ ಮಾಡಿದ್ರು ಕೂಡ ಅದಕ್ಕೆ ಟೀಕಾ ಮಾಡೋರು ಬಂದಿದ್ದೇ ಇರ್ತಾರೆ. ಬಿಕಾಸ್ ಕ್ರಿಟಿಸಿಸಮ್ ಡಸಂಟ್ ಇನ್ವಾಲ್ವ್ ಎನಿ ಎಕ್ಸ್ಪೆಂಡಿಚರ್ ಅಂತಾರ ಅಪ್ಪವರು. ಟೀಕಾ ಮಾಡಕ್ ಏನ್ ರೊಕ್ಕ ಬೇಕಾಗಿಲ್ಲ ನೋಡಿ. ಟೀಕಾ ಮಾಡಕ ಏನು ರೊಕ್ಕ ಬೇಕಾಗಿಲ್ಲ. ವಿ ಹ್ಯಾವ್ ಗಾಟ್ ಎ ಫ್ರೀ ಮೌತ್ ಅಂಡ್ ಇಟ್ ಇಸ್ ಫ್ರೀ ಕಂಟ್ರಿ. ಅಂದ್ರೆ ಅವ್ರಿಗೆ ಟೀಕಾ ಮಾಡಕ್ ಬಾಯಿ ಏನೈತಿ, ಮುಕ್ತ ಅದ, ಫ್ರೀ ಅದ. ಮತ್ತೆ ದೇಶ ಅವ್ರಿಗೆ ಫ್ರೀನ ಅದ ಅಂತ. ನೋ ಟ್ಯಾಕ್ಸ್ ಫಾರ್ ಸ್ಪೀಕಿಂಗ್. ಯಾರು ಮಾತಾಡಿದ ಟ್ಯಾಕ್ಸ್ ಹಾಕ್ಯಾರೇನ್ರಿ? ಇಲ್ಲ. ಉತ್ಪನ್ನ ಎಷ್ಟೈತೆ ಅದ್ರ ಮೇಲೆ ಟ್ಯಾಕ್ಸ್ ಹಾಕ್ಯಾರ. ಆದ್ರ ಮಾತಾಡಿಪ್ಪ ನೀ ಬಾಳ ನೀವು ಟ್ಯಾಕ್ಸ್ ಹೆಚ್ಚಿಗೆ ಅಂತ ಯಾರು ಅಂದಾರೇನು? ಇಲ್ಲ. ಅದಕ್ಕೆ ಮಾತಾಡ್ತಾರ ಅವರು. ಮಾತಾಡಿ ಬಿಡಲ್ಲ. ನಿಮಗೆ ನಮಗೆ ಕಂತು ನೀವಿರ್ಬೇಕು. And we have nothing else to do, and people are around, therefore you go on commenting, gossiping. ಗಂಟೆ ಹೊಡಿತಾರ ಕುತ್ಕೊಂಡು. ಅದ ಹಂಗ, ಇವ್ರು ಹಿಂಗ, ಅವ್ರದ್ ಹಿಂಗ, ಅವ್ರದ್ ಹಿಂಗ. ಗಂಟೆ ಮ್ಯಾಗ ಕುಡಿಯೋದೈತಿ, ಮಂದಿ ಮಾತಾಡೋದೈತಿ. ಟೀಕಾ ಮಾಡ್ಕೊಂತ ಕುಟ್ಬಿಡ್ತೈತಿ. ಅವ್ರು ಟೀಕಾ ಮಾಡಿದ್ರೆ ಒಂದ್ ರೋಡ್ ಹೆಚ್ಚಿಗೆ ಊಟ ಮಾಡ್ತಾರ. ಕೆಲಸಿಲ್ಲ, ಬಗ್ಗಿಸಿಲ್ಲ. ಸೊ ಇನ್ ದಿಸ್ ಗಾಸಿಪ್ ಸರ್ಕಲ್ ಎವ್ರಿಬಡಿ ವಿಲ್ ಕಮ್. ಈ ಹರಟೆ ಒಳಗೆ ಎಲ್ಲರೂ ಬರ್ತಾರೆ. And you also cannot escape. ಅದ್ರಾಗ ನೀವು ಬರ್ತೀರಿ. ಆದ್ರಿಂದ ನಿಮ್ಮನ್ನು ಬಿಡೋದಿಲ್ಲ ಅವರು. In the class also you might quietly come. There might be somebody commenting your dress. In ಈ ಕ್ಲಾಸ್ ಬಂದು ಕೂತೀವಿ ಈಗ. ಒಂದೇನೋ ಕ್ಲಾಸ್ ಅಪ್ಪವ್ರದ್ದು ಅಂತಂದ್ರೆ ಅಪ್ಪವ್ರ ಕ್ಲಾಸ್ಗೆ ಅಲ್ಲೇ ಚೆನ್ನೈದಾಗ ಕ್ಲಾಸ್ ಹೋಗ್ತಾರೆ. ಅವ್ರು ದಿನಕ್ಕೆ 2 ಕ್ಲಾಸ್ ತಗೋತಾರೆ. ಈಗ ಅಲ್ಲೇ ಕ್ಲಾಸ್ನಾಗ ಬಂದು ನೀವು ಕುತ್ಕೊಂಡ್ರಿ ಅಂದ್ರೆ ಯಾರು ಒಬ್ರು ಬಂದು ಕೂತ್ರಲ್ಲ, ಅವ್ರ ಡ್ರೆಸ್ ನೋಡಿ ಹೆಂಗೆ ಐತಿ ಅಂತಾರ. ಚಲೋ ಇದ್ರೆ ಬಾಳ ಟಿಪ್ ಟಾಪ್ ಡ್ರೆಸ್ ಹೋಗ್ಕೊಂಡ್ ಅಂತಾರ. ಏನೋ ಒಂದ್ ಸಿಂಪಲ್ ಬಂದ್ರೆ ಬಾಳ ಸಿಂಪಲ್ ಬರ್ತಾರ ಬಿಡ್ರಿ. ಅವ್ರು ಏನ್ ಇಕನಾಮಿಕಲ್ ಕಂಡೀಷನ್ ಸರಿ ಐತೆ ಇಲ್ಲೋ ಅಂತ ಟೀಕಾ ಮಾಡ್ತಾರ. ಹೌ ಯು ಕಮ್, ಹೌ ಯು ವಾಕ್, ಹೌ ಯು ನಾಡ್, ಹೌ ಯು ಸ್ಲೀಪ್. Some people, it happens so that. So what I am saying is, you cannot escape from others' comments. ಮತ್ತೊಬ್ರು ಯಾರವ್ರ ಟೀಕಾ ಮಾಡಿದ್ದೇ ಇರ್ತಾರೆ. ಒಬ್ರು ಇಲ್ಲೋರು ಇನ್ನೊಬ್ರು ತಯಾರಾಗಿರ್ತಾರೆ. ಆದ್ದರಿಂದ ಟೀಕೆಗೆ ಲಕ್ಷ್ಯ ಕೊಡಬೇಡ್ರಿ ಅಂತಾರ. And therefore, if there are people who are willing to advise you with good intention, they will directly tell you. ಅಕಸ್ಮಾತ್ ಯಾರಾದ್ರೂ ನಿಮಗೆ ಒಳ್ಳೆ ಭಾವನೆಯಿಂದ ಹೇಳಾಕತ್ತಾರ ಅಂತಂದ್ರೆ ಅವಾಗ ನೀವು ಏನ್ ಮಾಡ್ಬೇಕು? ಅವ್ರು ನಿಮ್ಗೆ ಡೈರೆಕ್ಟ್ಲಿ ಹೇಳ್ತಾರ, ಇದು ತಪ್ಪದ, ಇದು ಸರಿಯಾದ ನೋಡ್ರಿ ಅಂತ ಹೇಳ್ತಾರ. ಅದು ಒಳ್ಳೇದು, ಕೇಳ್ರಿ. And whatever I can learn from others, I learn. ಯಾರಿಂದ ಏನ್ ಕಲಿಬೇಕಾಗೈತಿ, ಕಲೀರಿ ಅನ್ನೋ ವಿಚಾರ ಮಾಡ್ರಿ, ಗೊತ್ತಾಗ್ತದೆ. ನಿಮ್ಮ ಅಂತರಾತ್ಮ ಗೊತ್ತಾಗ್ತದೆ, ಕಲೀರಿ. ಇಲ್ಲಪ್ಪ ಇವ್ರು ಟೀಕಾ ಮಾಡೋರು ಅಂತಂದ್ರೆ ಬಿಟ್ಬಿಡ್ರಿ. And I do actions according to my common sense. ನನ್ಗೆ ಏನು ಸಾಮಾನ್ಯ ಜ್ಞಾನ ದೇವ್ರು ಕೊಟ್ಟಾನ, ಆ ಪ್ರಕಾರ ನನ್ನ ಕರ್ತವ್ಯ ಕಾರ್ಯಗಳನ್ನ ನಾನು ಮಾಡ್ತೀನಿ. And I completely ignore others' comments. ಮತ್ತೊಬ್ರು ಏನ್ ಟೀಕಾ ಮಾಡ್ಯಾರ, ಯಾರು ಪ್ರಶಂಸೆ ಮಾಡ್ಯಾರ, ಅವ್ರ ಬಗ್ಗೆ ನಾನು ಲಕ್ಷ್ಯ ಕೊಡಬಾರ್ದು. Somebody was preparing his ground for bringing up some crop. He has already consulted experts and he has decided what to do. Everybody comes and asks what you are going to do. He says that I am going to raise tomato or something. You are going to raise that. He never asked for the opinion. They come and pass them, and he is not allowed to work at all. So what he did, he puts a suggestion box so that he can work. And the suggestion box had only one peculiarity. The box didn't have any bottom, and down below there is a waste paper box direct to the waste paper basket. So anything you do, you will have to so many suggestions. I know how many suggestions I get for my cough problem. If I take all medicines, I would die long before. Allopathy, homeopathy, all things are suggested, and everybody says my medicine will immediately cure, and it is harmless. And suppose I say I am already taking some medicine, then they say this also you add. Now the problem is, if I take different medicine and if it get cured, how do I know which medicine cured? So every time I get a problem, I have to take all the 10 medicines. I tell you, suggestions and comments are cheapest things in this world, and therefore what do? Be deaf to all kinds of comments. World will be like that only. If there are wise people, they will never make comments in front of others. They will call you and give you proper advice. And therefore this Jnani, Tulya Ninda Stuti, let people glorify
will not be carried away. Let people criticize. He will not worry. In fact, one ಜ್ಞಾನಿ ಬಯಸ್ಲಿ ಸೇ. ಎಷ್ಟು ಯಾಕೆ ಓದಿದೆ ಅಂದ್ರೆ ಅಪೂರ್ವದ ಕಥೆ ಹೇಳಾಕತ್ತಾರ. ಒಬ್ಬವ ನಮ್ ದೇಶದಾಗ ಸಜೆಷನ್ ಉಚಿತವಾಗಿ ಕೊಡ್ತಾರ, ಅದಕ್ಕೆ ಕೊಡ್ಲಿ ಅಂತ ತಿಳ್ಕೊಂಡು ಒಂದು ಸಜೆಷನ್ ಬಾಕ್ಸ್ ಮನೆ ಹತ್ರ ಹಾಕಿತ್ತು. ಸಜೆಷನ್ ಬಾಕ್ಸ್ ಸಲಹಾ ಪೆಟ್ಟಿಗೆ ಅಂತ ತಿಳ್ಕೊಂಡು ಬ್ಯಾಗ್ ಬರೆದು ಯಾರ್ಯಾರು ಏನೇನ್ ಸಲಹೆ ಕೊಡ್ತೀರಿ ಕೊಡ್ರಿ ಅಂತ ತಿಳ್ಕೊಂಡು ಬರೆದು ಇಟ್ಟು ಆ ಬಾಕ್ಸ್ ಗೆ ತಳ ಇಟ್ಟಿದ್ದಿಲ್ಲಂತ. ಅದ್ರಾಗ ಏನ್ ಹಾರಿ ಹಾಕ್ತಿರಿ ಅಷ್ಟು ತಳಗಿದ್ದ ಏನದ ತಳಗಿದ್ದ ಭಾಗ ಇರ್ತದಲ್ಲ ಡಬ್ಬಿಗೆ ಅದು ಫುಲ್ಲ ಇಟ್ಟಿತ್ತಂತ. ಅದ್ರಾಗ ಹಾಕಿದ ಹಾಡಿ ತಳಗ ಒಂದ್ ಕಸದ ಪಟ್ಟಿ ಇಟ್ಟಿಲ್ಲಂತ, ಕಸದ ಪಟ್ಟಿಯಾಗ ಬೀಳ್ತಿತ್ತು. ಅದಕ್ಕ ಮಂದಿ ಸಜೆಷನ್ ಕೇಳಾಕ್ ಹೋಗ್ಬ್ಯಾಡ್ರಿ, ಅವ್ರು ಕೊಟ್ರ ಅವ್ರ ಮೇಲೆ ಲಕ್ಷ ಕೊಡಾಕ್ ಹೋಗ್ಬ್ಯಾಡ್ರಿ ಅಂತ. ನಿಮ್ಗೆ ಏನ್ ತಿಳಿದೈತಿ ನೀವ್ ಅದ್ ಮಾಡ್ರಿ. ನಿಜವಾಗಿ ನಮಗ್ ಹಿತೈಷಿಗಳು ಯಾರು ಇದ್ರಂದ್ರ ಅವ್ರು ನಮಗ್ ಕರೆದು ಹಿಂಗ್ ಮಾಡ್ಬೇಡ್ರಿ ಹಿಂಗ್ ಮಾಡ್ರಿ ಅಂತ ಹೇಳ್ತಾರ. ನಿಜವಾಗಿ ಹೇಳ್ಬೇಕಲ್ಲ ನಾವು. ಈ ಸುಮ್ನೆ ಏನದ ಟೈಮ್ ಪಾಸ್ಗೆ ಕೂತಿರ್ತಾರಲ್ಲ ಟೀಕಾ ಮಾಡೋರು, ಹಂಗ ಹೇಳ್ತಾರ, ಒಬ್ರು ಹಿಂಗ ಹೇಳ್ತಾರ. ಅವ್ರು ಹೇಳಿದ ಮಾತ್ ಕೇಳಿ ಏನಾಗತ್ತೆ ಅಂತಂದ್ರ ಅಪ್ಪವ್ರಿಗೆ ಏನಾಗಿತ್ತಂತ ಅವ್ನಿಗೆ ಕೆಮ್ಮು ಬಂದಿತ್ತು. ನನಗೆ ಕೆಮ್ಮು ಬಂದೈತಿ ಅಂತ ಹೇಳಿದ್ರೆ ಶಿಷ್ಯರು ಆ ಔಷಧ ತೋಡ್ರಿ, ಈ ಗುಳಿಗೆ ತೋಡ್ರಿ, ಈ ಔಷಧ ತೋಡ್ರಿ, ಆ ಗುಳಿಗೆ ತೋಡ್ರಿ ಅಂತ ಹೇಳ್ತಿದ್ರು. ಇಲ್ಲ ನಾ ತಗೊಳಕತ್ತೇನೆ ಅಂತ ಹೇಳಿದ್ರೆ ಅದಕ್ ಮತ್ತೆ ಇಲ್ಲ ಅದಕ್ಕಿಂತ ಇದು ಚಲೋ ಐತಿ ಇದು ತೋಡ್ರಿ ನಮ್ಗೆ ಆರಾಮಾಗಿತ್ತು ಅಂತ ಹೇಳ್ತಾರಂತ. ಅದಕ್ಕೆ ಅವ್ರ ಮಾತು ಕೇಳ್ಕೊಂತ ಹೋದ್ರೆ ಯಾವ ಗುಳಿಗೆ ತಗೋಬೇಕು ಯಾವ ಔಷಧ ತಗೋಬೇಕು ನನಗೆ ಗೊತ್ತಾಗುದಿಲ್ಲ. ಅದಕ್ಕೆ ಎಲ್ಲರದ್ದು ಮಾತು ಕೇಳಿ ನಿಮಗೆ ಏನ್ ತಿಳಿತೈತೆ ಅದ್ರ ಮಾಡ್ರಿ ಅಪ್ಪ ಹೇಳಾಗತ್ತ. ಒಂದು ಅನುಭವ ತಗೊಂಡು ಹೇಳಾಗತ್ತ. ಮನಂದಿಯ ಯದಿ ಜನ ಮನಸದೋ ಸಮೇತಿ ಮನಸೋಷಮೇತಿ ನನವಾ ಪ್ರಯಾಸ ಜ್ಞಾನಿತೋಯ ಮನೋಗ್ರಹೋ. ಸಂಸ್ಕೃತ ಐತಿ ಇದು ಬರದಾರ. ಮನೋಗ್ರಾಹೇಮೆ ತಯ್ಯಾತಿನೋ ಹಿ ಪುರುಷಃ ಪುರಸ್ತುತಿ ಹೇತೋ ಕಲೆ ಕಲೆ ಕಲೇಜಿ ಜಾನತಿ ಧನತಿ ಪರಿತ್ಯಜತಿ ಅಂತ ಒಂದು ಸಂಸ್ಕೃತ ಶ್ಲೋಕ ಬರ್ತಾರೆ. ಏನ್ ಅರ್ಥ ನಾವು ಬಹಳ ಸಲ ಓದಿಲಿದ್ದೇನೆ ಕೇಳಿಲ್ಲ. ಅದ್ರ ಅರ್ಥ ಹೇಳ್ತಾರ ನೋಡ್ರಿ. If there are some people passing comments on me and enjoying, I am very happy ಅಂತಾರ ಅಪ್ಪರು. ಯಾರೋ ನನ್ನ ಬಗ್ಗೆ ಟೀಕಾ ಮಾಡಿ ಅವ್ರು ಸಂತೋಷ ಪಡಾಕತ್ತಾರ ಅಂದ್ರೆ ನೀವು ಸಂತೋಷ ಪಡಲ್ಲ ಅಂತಾರ ಅಪ್ಪರು. ಅಲ್ರಿ ನಿಮ್ ಬಗ್ಗೆ ಟೀಕಾ ಮಾಡಿ ಅವ್ರು ಸಂತೋಷ ಪಡಾಕತ್ತಾರ, ನೀವೇ ಸಂತೋಷ ಪಡ್ಬೇಕಂದ್ರ ಅವ್ರು ನನ್ನಿಂದ ಸಂತೋಷ ಪಡಾಕತ್ತಾರಲ್ಲ ಟೀಕಾ ಮಾಡಿ ಅದಕ್ಕೆ ಸಂತೋಷ ಪಡ್ಬೇಕಂತ. I am very very happy because indirectly I am becoming a cause for others enjoyment. ನಾನು ಪರೋಕ್ಷವಾಗಿ ಅವರ ಆನಂದಕ್ಕೆ ಕಾರಣ ಆಗ್ನೆಲ್ಲ ಅಂತ ತಿಳ್ಕೊಂಡು ಸಂತೋಷ ಪಡ್ರಿ ಅಂತ ಅಪ್ಪ. There are people who are spending lot of money to please other people in the society. ಈ ಜಗತ್ನಾಗ ಹೆಂಗ ಅದಾರ ಅಂತಂದ್ರ ಕೆಲವೊಂದ್ ಮಂದಿ ರೊಕ್ಕ ಹಿಂಗ ಖರ್ಚು ಮಾಡ್ತಾರ ಅಂತಂದ್ರ ಟು ಪ್ಲೀಸ್ ಅದರ್ ಪೀಪಲ್. ಅವ್ರು ಬೇರೆಯವ್ರು ಹೋಗಬೇಕು ಆ ಹೊಗಳಿಕೆ ಕೊಳ್ಳಾಕ ಬಹಳಷ್ಟು ರೊಕ್ಕ ಖರ್ಚು ಮಾಡೋ ಮಂದಿ ಅದಾರ ಜಗತ್ನಾಗ ಅಂತ. Now here I am without spending any money, I am giving happiness to others. ನನಗೆ ಏನು ರೊಕ್ಕ ಇರ್ತಾರ ಇವ್ರು ನನ್ನ ಬಗ್ಗೆ ಟೀಕಾ ಮಾಡಿ ಇವ್ರು ಸಂತೋಷ ಪಡಾಕತ್ತಾರಪ್ಪ, ಬಡ್ಡಿ ಬಿಡು ನಂದೇ ರೊಕ್ಕ ಕೊಟ್ಟಿಲ್ಲ ಅನ್ಬೇಕು. ಅವು ಬೈ ಬೀಯಿಂಗ್ ಎ ವಿಕ್ಟಿಮ್ ಆಫ್ ದೇರ್ ಡಿಸಿಷನ್. ಹೆಂಗಂದ್ರೆ ಅವರ ಟೀಕೆಗೆ ನಾನು ವಸ್ತುವಾಗಿ ಅವ್ರ ನಗಾಕತ್ತಾರಲ್ಲ ಖುಷಿ ಪಡಾಕತ್ತಾರಲ್ಲ, ಯಾರು ಟೀಕಾ ಮಾಡಾಕತ್ತಾರ ಅವ್ರ ಸಂತೋಷಿಗೆ ಕಾರಣ ಯಾರು? ಸಂತೋಷ ಪಡಾಕತ್ತಾರ. ಚುಕ್ಕಟಿ ಜವಳ ಬರ್ತಾವ. Therefore, by commenting upon me, if they get happiness, I am also happy. ನನ್ನ ಬಗ್ಗೆ ಟೀಕಾ ಮಾಡಿ ಅವ್ರು ಸಂತೋಷ ಪಡಾಕತ್ತಾರಂದ್ರೆ ಸಂತೋಷ ಪಡ್ರಿ. ಇಲ್ಲ ನಾವು ಡೈರೆಕ್ಟ್ ಅವ್ರು ಹೇಳಿದ್ರಂದ್ರೆ ಸಾರ ವಿಚಾರ ಮಾಡಿ ಅವ್ರು ಹೇಳಿದ್ ಯೋಗಿ ಇತ್ತಂದ್ರೆ ಪಾಲಿಸ್ರಿ, ಇಲ್ಲ ಅಂದ್ರೆ ಬಿಟ್ಬಿಡ್ರಿ. I should not be upset by their comments. ಟೀಕೆ ಪ್ರಹಾರಗಳಿಗೆ ನಾನು ಅಪ್ಸೆಟ್ ಅಂದ್ರೆ ನನ್ನ ಮನಸ್ಸನ್ನ ಕೆಡಿಸ್ಕೋಬಾರ್ದು. Santushto yena kenachit, his mind is such that it can be very, very, very easily pleased. The uniqueness of a ಜ್ಞಾನಿ's mind is it is easily pleasable mind. ಜ್ಞಾನಿಗೆ ಆನಂದ
ಅದಕ್ಕೆ ಏನೂ ಕಾರಣ ಬೇಕಾಗಿಲ್ಲ. ಏನಾರ ಕಾಣಬೇಕು, ನಮಗೇನ್ ಬೇಕ್ರಿ? ಏನಾರ ಒಂದ್ ಲಾಭ ಆಗುತ್ತೆ ಸಾಮಾನ್ಯ ಜನರಿಗೆ. ಏನಾರ ಒಂದ್ ಆಗಬಾರ್ದ ಕೆಲಸ ಆಗ್ಬೇಕು, ಅಥವಾ ಏನಾರ ಒಂದು ರೊಕ್ಕ ಬರುದು ಸಣ್ಣ ಬರಬೇಕು, ಏನಾರ ಒಂದು ಪ್ರಾಪ್ತಿ ಆಗ್ಬೇಕು ನಮ್ಗೆ ಆನಂದ ಆಗಕ್ಕೆ. ಆದ್ರೆ ಜ್ಞಾನಿಗೆ ಆನಂದ ಆಗಕ್ಕೆ ಏನೇನು ಕಾರಣ ಬೇಕಾಗಿಲ್ಲ. ಯಾಕ್ರಿ ಹಂಗ್ಯಾಕ? Whereas the more the sophisticated the mind is, pleasing those people becomes extremely difficult, because they are so fastidious and so particular about everything. ನೋಡ್ರಿ, ಕೆಲವು ಮಂದಿ ಬಹಳ ವಿಚಾರ ಮಾಡೋದು, ಹಂಗ ಆಗ್ಬೇಕು, ಇದು ಹಿಂಗ ಆಗ್ಬೇಕು, ಊಟಕ್ಕ ನೀಡಿದ್ರ ಹೆಂಡತಿನ ನೀಡ್ಬೇಕು, ಸಸಿ ನೀಡುವಂಗಿಲ್ಲ, ಹಿಂಗ ಕೆಲವೊಂದು. ಆಮ್ಯಾಗ ಅವಕ್ಕ ಬಿಸಿನೀರು ಚರಿಗಿನ ಎಡಕ ಇಡಬೇಕು, ಕುಡಿಯಾಕ ಬಲಕ್ ಇಡುವಂಗಿಲ್ಲ ಏನ್ರಿ. ಆಮ್ಯಾಗ ಏನಾರ ಸ್ವೀಟ್ ಇತ್ತು ಸ್ಪೂನ್ ಇಡ್ಲೇಬೇಕು, ಸ್ಪೂನ್ ಇಡದ ಇಡುವಂಗಿಲ್ಲ. ಇನ್ನು ಕೆಲವೊಂದು ಪದ್ಧತಿ ಅವ್ರು ಮೇಂಟೈನ್ ಮಾಡಿರ್ತಾರ. ಅದು ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಅವ್ರು ಸಹಿಸಂಗಿಲ್ಲ, ಹಂಗ ಬಂದ್ಬಿಟ್ಟಿರ್ತಾರ ಅವರು ಏನ್ರಿ. ಹೆಚ್ಚು ಕಮ್ಮಿ ಸ್ವಲ್ಪ, ಬಿಕಾಸ್ ದೇ ಆರ್ ಸೋ fastidious and so particular about everything. ನಾವ್ ಒಂಥರ ಹಾವೇರಿ ಒಳಗ ಗಣಪನ ಇದಿತ್ತು, ಗಣಪತಿ ಇದಿತ್ತು, ಸಂಭ್ರಮ ಹಬ್ಬ ಬಂದಿತ್ತು. ಒಂದ್ 8-10 ಮಂದಿ ಕೂಡಿ ನಾವು ನೌಕರದಾರರು ತಿಂದು ಊರಾಗ ಗಣಪತಿ ನೋಡಕ್ ಹೋಗಿದ್ವಿ ಸಾಯಂಕಾಲ. ಅದ್ರಾಗ ಒಬ್ಬ ಏನಂದ, ಈ ಗಣಪತಿಗೆ ಜನವಾರ ಹಾಕಿಲ್ಲೋ ಅಂತಪ್ಪ. ಅಂದ್ರ ಅವ್ರು ಇಷ್ಟು ಅಬ್ಸರ್ವ್ ಮಾಡ್ತಾರ, ಗಣಪತಿಗೆ ಯಾಕೆ ಇದು ಹಾಕಿಲ್ಲ, ಜನವಾರ ಹಾಕಿಲ್ಲ, ಇಷ್ಟೊಂದು ಪರ್ಟಿಕ್ಯುಲರ್ ಅಬ್ಸರ್ವ್ ಮಾಡೋರು ಇರ್ತಾರ. ಅದು ಪರ್ಟಿಕ್ಯುಲರ್ ಅಂದ್ರೆ ಹಿಂದೆ ಇರಬೇಕು, ಹಂಗೆ ಇರಬೇಕು. ಹೆಚ್ಚು ಕಮ್ಮಿ ಆದ್ರೆ ಸಹಿಸಂಗಿಲ್ಲ. So if they say coffee, they are particular about how much milk, how much decoction, how much sugar, how hot it should be, etc. etc. ಅದಕ್ಕೆ ಕಾಫಿ ಕುಡಿಬೇಕಾದ್ರೆ ಎಷ್ಟು ಚಮಚ ಸಕ್ಕರೆ ಹಾಕ್ಬೇಕು, ಅದಕ್ಕೆ ಪುಡಿ ಎಷ್ಟು ಹಾಕ್ಬೇಕು, ಅದಕ್ಕೆ ಹಾಲು ಎಷ್ಟು ಹಾಕ್ಬೇಕು, ಅದು ಬಿಸಿ ಎಷ್ಟಿರ್ಬೇಕು, ತುರ್ಗುಡಂಗಿರ್ಬೇಕು ಇರ್ಬೇಕು, ಏನ್ ಕುಡಿಯೋಂಗಿರ್ಬೇಕು, ಏನ್ ಬಾಳ ಹಾಲಿರ್ಬೇಕು, ಏನ್ ಮೀಡಿಯಂ ಇರ್ಬೇಕು, ಇದೆಲ್ಲ ಪರ್ಟಿಕ್ಯುಲರ್ ವಿಚಾರ ಮಾಡ್ತಾರೆ ಕೆಲವು ಮಂದಿ. ಇನ್ನು ಕೆಲವು ಮಂದಿ ಏನದ ಹೆಂಗಿರ್ತದೆ ಹಂಗ ಅಡ್ಜಸ್ಟ್ ಮಾಡ್ಕೋತಾರೆ. ವಾಟ್ ಎವರ್ ಇಟ್ ಈಸ್, ಅಂಡ್ ದೆನ್ ಇನ್ ವಾಟ್ ಎ ಕೈಂಡ್ ಆಫ್ ಕಪ್ ಇಟ್ ಶುಡ್ ಬಿ ಗಿವನ್. ಆ ಕಪ್ ಹೆಂಗಿರ್ಬೇಕು? ಕಪ್ ಕಟವಾಯಿ ಅದ ಹರಿದಿರ್ಬಾರ್ದು. ಅದು ಹರಿದಿತ್ತಪ್ಪ ಅಂತಂದ್ರೆ ಅದ ಎಂತ ಹುಳ ಅದಾವ ಏನು ಸಂಶಯ ಮಾಡ್ತಾರೆ. ಚಾ ಸೂಸಿದ್ದ ಹೆಂಗೈತ್ರಿ? ನಿಮ್ ಸಂಸಾರ ತೋರಿಸಿದಂತಾರ, ಸಂಸಾರ ಸ್ವಚ್ಛ ಐತಿವ ಏನಿಲ್ಲ, ಅರ್ಬೆ ಹ್ಯಾಂಗ ಸೂಸಾಗತ್ತಿರೋ ಸಂಸಾರ ಹ್ಯಾಂಗ ತಿಕ್ಕಿರೋದ್ರ, ಸೋಪ್ ಹಚ್ಚಿ ತಿಕ್ಕಿರಿ, ಬಿಸಿಲ ತಗೋದಿರ, ಎಲ್ಲ ವಿಚಾರ ಮಾಡ್ತಾರ ನೋಡ್ರಿ. ಒಂದ್ ಕಪ್ ಚಾ ಕುಡಿಯೋರಿದ್ರು ಎಂತ ಕಪ್ ಕೊಡ್ಬೇಕು, ಪಿಂಗಾಣಿ ಪಾತ್ರೆ ಕೊಡ್ಬೇಕು, ಸ್ಟೀಲಿನ ಪಾತ್ರೆಗಳು ಕೊಡ್ಬೇಕು, ವಾಟಿಂದ ಕೊಡ್ಬೇಕು, ಅದಕ್ಕೆ ಹಿಡಿಂಗ್ ಇರ್ಬೇಕು, ಏನ್ ಹಿಡಿಂಗ್ ಇರಬಾರ್ದು, ಅದಕ್ಕೆ ಬಸಿ ಬೇಕು, ಏನ್ ಬಸಿ ಇರ್ದ ಕೊಡ್ಬೇಕು, ಹೊಸ ಕಪ್ನ ಕೊಡ್ಬೇಕು, ಏನ್ ಯೂಸ್ ಮಾಡಿದ ಕಪ್ನ ಕೊಡ್ಬೇಕು. ನೋಡಿ, ಇಷ್ಟೆಲ್ಲ ವಿಚಾರ ಮಾಡ್ತಾರ ಮಂದಿ. How hot it should be, etc., etc. Whatever it is, and then in what kind of cup it should be given. If slightly it is different, they throw away your coffee. ಅವ್ರು ಏನ್ ಮಾಡ್ತಾರೆ? ಕಾಫಿ ಕುಡಿದಿಲ್ಲ, ನೀವು ಅಕಸ್ಮಾತ್ ಸೋಸಿದ ಸಂಸಾರ ಸೋಸಿದ ಏನಿರ್ತಾರೆ ಫಿಲ್ಟರ್, ಅದೇನ ಸ್ವಚ್ಛ ಇಲ್ಲ ಅಂದ್ರೆ ಕಾಫಿ ಕುಡಿದು ನೋಡಿ. ಈ ಮಾತಿ ನೋಡಿ ನಮ್ಮಂಗೆ ಇರ್ತಾರೆ. ಒಂದ್ ಕಪ್ ನೀರ್ ಕೊಡ್ರಿ, ಅವ್ರ ನೀರಾಗ ಅಡಿಗೆ ಹಾಕಿ ಕೊಡ್ತಾರ, ಏನ್ ಒಳಗ ಅದನ್ನ ನೋಡಿ ಬಿಡ್ತಾರ. ನಿಮ್ಗೆ ಪರ್ಟಿಕ್ಯುಲರ್ ಇರ್ತಾರೆ ಕೆಲವು ಮಂದಿ. The more sophisticated it is, we have brought finer raga dvesha, fine our raga dvesha, the most difficult is these. And the most of the perfectionist people, the perfectionist means what? They are very particular about everything. Perfectionism is wonderful, how everything should be there. To have this is wonderful, but the problem is if I am going to be disturbed by the slightest variation, my life becomes miserable. ಅಂದ್ರೆ ನೀವು ಇದಕ್ಕೂ ಅಡ್ಜಸ್ಟ್ ಮಾಡ್ಕೊಳಕ್ ಆಗಂಗಿಲ್ಲ ಅಂತಂದ್ರೆ ನಮ್ ಜೀವನ ಏನಾಗ್ತದೆ, ದಿನನಿತ್ಯ ಜೀವನದ ನಮ್ ಸಮಸ್ಯೆ ಆಗಿಬಿಡ್ತದೆ. ಹೇಳೋದೇನೋ ಬರೋಬರಿ, ನೀವು ಎಲ್ಲ ಕರೆಕ್ಟ್ ಇರಬೇಕು ಅನ್ನುವಂಥದ್ದು.
ಆದ್ರೆ ಅವ್ನ ಜೀವನದಾಗ ಏನ್ ಕರೆಕ್ಟ್ ಆಗಿ ಇರಕಾಗ್ತದ ಸ್ವಲ್ಪ ಹೆಚ್ಚು ಕಮ್ಮಿ ಆಗೋದ ಹೆಚ್ಚು ಕಮ್ಮಿ ಆದಾಗ ನಿಮ್ ಫ್ಲೆಕ್ಸಿಬಲ್ ಅಡ್ಜಸ್ಟ್ ಆದ್ರೆ ಚಲೋ ಇಲ್ಲಾಂದ್ರೆ ನಿಮ್ ಜೀವನ ಏನಾಗತ್ತಿ ದುಃಖಮಯ ಆಗ್ತದ ಯು ಕ್ಯಾನ್ ಸಿ ಪರ್ಫೆಕ್ಷನಿಸ್ಟ್ ಆರ್ ಜನರಲಿ ಇರಿಟೇಟೆಡ್ ಅವ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಹೊಟ್ಟಿ ಉಳ್ಕೋತಾರ ಅವರು ಸಂಕಟ ಪಡ್ತಾರ ಅವರು ತ್ರಾಸ ಆಗತ್ತ ಅವ್ರಿಗೆ ದೇ ಆರ್ ನೆವರ್ ಹ್ಯಾಪಿ ವಾಟ್ ಎವರ್ ಯು ಡೂ ಏನೇ ಮಾಡೋ ಅವ್ರಿಗೆ ಸಂತೋಷ ಆಗುತ್ತಾ ಕೀಪ್ ಎ ಕರ್ಚೀಫ್ ಯು ಹ್ಯಾವ್ ಕೆಪ್ಟ್ ಎ ಲೈಕ್ ದಿಸ್ ಅಂಡ್ ಲೈಕ್ ಅದು ಕರ್ಚೀಫ್ ಬಿಟ್ಟರು ಅದಕ್ಕೂ ಟೀಗ ಮಾಡ್ತಾವ ಕರ್ಚೀಫ್ ಜಾಡ್ಸಿದ್ರ ನನ್ನ ಮೈ ಮೇಲೆ ಜಾಡ್ಸಿದ್ದ ಅಂತ ಕುಂತ್ರೆ ಯಾಕೆ ಕುಂತಿ ಅಂತಾರ ನಿಂತ್ರೆ ಯಾಕೆ ನಿಂತಿ ಅಂತಾರ ಇಂಥವ್ರಿಗೆ ಏನು ಹೇಳೋದಲ್ಲ ಅಂತ ನಾವು ನಂದೊಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಕೇಳ್ರಿ. ಹೇಳ್ರಿ ಸರ್. ನಾ ಭಾಳ ವರ್ಷಗಳಾಗೇನು ಸುದ್ದಿ ರೀ ಇದು, ಒಂದು 20-30 ವರ್ಷ ಆಗಿರ್ಬೇಕು. ಬೆಂಗಳೂರಿಗೆ ಹೋಗಿದ್ದೆ ರೀ. ಅಲ್ಲೇ ನಮ್ಮ ರಿಲೇಷನ್ ಇದ್ದರು, ದೂರದ ರಿಲೇಷನ್. ಇನ್ನೇನು ಅವ್ರ ಮನೆಗೆ ಹೋಗೋದಲ್ಲ, ಮತ್ತೆ ಯಾಕೆ ಲಾಡ್ಜ್ ಮಾಡ್ಕೊಳ್ಳೋದು, ಏನು ಮುಂಜಾನೆ ಹೋಗಿ ಮತ್ತೆ ರಾತ್ರಿ ಬರೋದು ಅಂತ ಅವ್ರ ಮನೆಗೆ ಹೋದ್ರಿ. ಎಲ್ಲ ಮಾತಾಡ್ಸಿದ್ರು, ಚಹಾ ಕೊಟ್ಟರು, ಎಲ್ಲರೂ ಕೊಟ್ಟರು, ಮತ್ತು ಆಫೀಸಿಗೆ ಹೋದರು. ರಾತ್ರಿ 9ಕ್ಕೆಲ್ಲ ಬಂದ್ಬಿಡೋಕಪ್ಪ ನೀನು ಅಂತ ಅವ್ರ ಮನೆಯವರು ಎಲ್ಲರೂ ಅಂದರು, ಅವರು ಅಂದರು. ಸರಿ ಅಂತ ಅಂದೆ. ರಾತ್ರಿ ಟ್ರಾಫಿಕ್ ಅದು ಇದು ಜಲ್ದಿ 9:10 ಆಗಿತ್ತು. ಬಾಗಿಲು ಹಾಕ್ಬಿಟ್ಟಾರ, ತೆಗಿಯೋಕೆ ರೆಡಿ ಇಲ್ಲ ರೀ. ಕಡಿಕೆ ಮತ್ತೆ ನಿರ್ವಹಣೆ ಹೋಗಿ ಲಾಡ್ಜ್ ಮ್ಯಾಗ ಹೇಳೋದು ಮುಂಜಾನೆ ಬಂದರು. ಹಂಗೆ ಅಷ್ಟು ಸ್ಟ್ರಿಕ್ಟ್ ಇರ್ತಾರೆ. ಅಲ್ರಿ ಸರ ಈ ನೀವು ಹೆಸರು ಹೇಳಿದ್ರೆ ಏನಿಲ್ಲ ನಮ್ಮ ತಮ್ಮನ ಮನೆಗೆ ನಮ್ಮ ಹೊಡಹುಟ್ಟಿ ತಮ್ಮನ ಮನೆಗೆ ಬೆಂಗಳೂರಾಗಲ್ಲ ನಮ್ಮ ತಮ್ಮ BML ಜಾಬ್ ಮಾಡ್ತಿದ್ದ ಅವರಿದ್ದರಾಗನಿಗೆ ಅವನ್ ಲಗ್ನನು ನಾನೇ ಮಾಡೀನಿ, ನಮ್ ಕೂಡ ಲಗ್ನ ಆಗೈತಿ. ಅವ್ರ ಮನೆಗೆ ಹೋಗುವಂತ ಪ್ರಸಂಗ ಬಂದಿತ್ತು ನನಗೊಮ್ಮೆ. ನಾನು ನಮ್ಮ ಗುರುಗಳ ಪರಮಾತ್ಮ ಸ್ವಾಮೀಜಿ ಬೆಂಗಳೂರಿಗೆ ಬಂದಿದ್ರು. ಅವ್ರನ್ನ ನೋಡ್ಬೇಕು, ಇಷ್ಟು ಪರಿಣಾಮಕಾರಿ ಇವರು ಲೆಕ್ಚರ್ ಹೇಳ್ತಾರ. ಇವರ ಫೋಟೋ ನೋಡಿದ್ದೆ, ಒಮ್ಮೆ ನೋಡ್ಬೇಕು ಅಂತ ಬಹಳ ಕುತೂಹಲದಿಂದ ಹೋಗಿದ್ದಾರೆ ನಾನು ಬೆಂಗಳೂರಿಗೆ. ಬೆಂಗಳೂರು ಹೋದಾಗ ಇನ್ ಬೆಂಗಳೂರಿಗೆ ಬರಾಕತ್ತಲ್ಪ, ನಮ್ ಸ್ವಾಮೀಜಿ ಬರಾಕತ್ತಾರ. ಅದು ಅವಾಗ ನಮ್ದು ಅಲ್ಲಿ ಬೆಂಗಳೂರಾಗ ಆಶ್ರಮದಾಗ ಬಂದಾಗ ಅಲ್ಲಿ ಆಶ್ರಮದಾಗ ಇರಾಕ ವ್ಯವಸ್ಥೆ ಇದ್ದಿದ್ದಿಲ್ಲ. 8 ದಿನ ಹೆಂಗ್ ಮಾಡುದು, ಮುಂಜಾನೆ 6ಕ್ಕೆ ಒಂದು ಕ್ಲಾಸ್ ಇತ್ರಿ. ಎಲ್ಲೇ ಇದ್ರಾಗ್ರಿ, ಎಲ್ಲೇ ಇದು ಐತಲ್ರಿ ಯಾವ್ದು RB ಕಾಲೇಜ್ನಾಗ ಬೆಳಿಗ್ಗೆ. ಇವನ್ ಮನಿ ಇರೋದು BML ಕಂಪನಿ, ಅಲ್ಲಿಂದ ಅಲ್ಲಿಗೆ 25 ಕಿಲೋಮೀಟರ್. ಆಮೇಲೆ ಸಾಯಂಕಾಲ ಕಾಲೇಜು ಇದ್ರಾಗಿತ್ತು, ಅಲ್ಲೇ ಅದು ಗಾರ್ಡನ್ ಅದಲ್ರಿ, ಯಾವ ಗಾರ್ಡನ್ ಅದು, ಲಾಲ್ಬಾಗ್ ಗಾರ್ಡನ್ ಅದು. ಮತ್ತ ಅದು ಭಯಂಕರ ಒಂದು 25 ಕಿಲೋಮೀಟರ್ ಡಿಸ್ಟೆನ್ಸ್ ರೀ. ನಾನು ಅವ್ರ ಮನೆಗೆ ಹೋದೆ. ನಮ್ಮ ತಮ್ಮಗ ಅವ್ನು ಹೇಳ್ತಿದ್ದು ಏನ್ ಅಭಿಪ್ರಾಯ ಇತ್ತಂದ್ರ, ಇವ್ರ ಒಳ್ಳೆ ಬಂದ್ರಲ್ಪ ಅನ್ನೋಂಗ ಹಾಕಿದ್ರು. ಏನ್ ಮಾಡಿದ್ನಕ್ಕಿ, ನಾನು ಸ್ವಲ್ಪ ಊಟ ಅನ್ನೋದು ಹೆವಿ ಅದ್ರಿ, ಯಾವಾಗಾದ್ರೂ ಹೆವಿನ ಒಂದ್ 4 ರೊಟ್ಟಿ, ಆಮ್ಯಾಗ ಚಲೋ ಅನ್ನ ಸಾರು, ಆಮೇಲೆ ಅನ್ನ ಹಾಲು ಮೊಸರು ತುಪ್ಪ ಹಿಂಗೆಲ್ಲ ಉಂಡು ರೂಢ ಆಯ್ತು ನಮಗೆ. ಹಾಗೆ ಏನ್ ಮಾಡಿದ್ರಿ, 1 ರೊಟ್ಟಿ 20 ಮಿನಿಟ್ ಮಾಡಿಟ್ಲು ನನಗೆ. ಅದು ಅಷ್ಟು ಕುಡಿಸಿ ಒಮ್ಮೆ ಬಾಯ ಹಾಕೊಂಡ್ಬಿಟ್ಟೆ. ಇನ್ನೊಂದು ರೊಟ್ಟಿ ತುಂಬಾ ಅನ್ನದಾಗದ ಆಕೆ ಅನ್ನ ಅಂದ್ಬಿಟ್ಲ ನಮ್ಮ ತಮ್ಮನ ಹೇಳ್ತಿ. ಆ ನಂತರ ನಾವು ಇಲ್ಲಿ ರಾತ್ರಿ ಲಾಲ್ಬಾಗ್ದಿಂದ ಕ್ಲಾಸ್ 8 ಗಂಟೆಗೆ ಮುಗಿಸಿದ ಅವ್ರ ಮನೆಗೆ ಹೋಗ್ಬೇಕಾರೆ 10-10:30 ಆಗು. ಆಮೇಲೆ 10:00 ಅವ್ರದೆಲ್ಲ ಗಾಳಿ ನಿಂತಿ, 10:00 ಅಂದ್ರೆ ಗಾಳಿ ನಿಂತಿ. ನಮಗೂ ನಿಮ್ಮಂಗ ಪರಿಸ್ಥಿತಿ ಆಯ್ತು. ಮುಂಜಾನೆ 6 ಗಂಟೆ ಕ್ಲಾಸ್ ಹೋಗ್ಬೇಕಂದ್ರೆ ನಾನು 4:00 ಅಂತ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು. 4:00 ಒಂದು ಪಾಸ್ ತೆಗಿಸ್ಬೇಕು. 6 ಗಂಟೆ ಮಟ್ಟ ಒಂದು ಪಾಸ್ ರೀ ಬೆಂಗಳೂರಾಗ. 6 ಗಂಟೆ ಮ್ಯಾಗ ಒಂದು ಪಾಸು. ಆ ಪಾಸಿಂದ ಅಷ್ಟ ಅಲ್ಲ, 4 ಗಂಟೆ ನನಗೆ ನೀರ್ ಸದಾ ಕಾಯಿಸಿ ಕೊಡ್ತಿದ್ದಿಲ್ಲ. 2 ದಿನ ನೋಡಿದ್ದೆ, 3ನೇ ದಿನ ಯಾಕೆ ಬಂದೇನೆ ಅಂತ ತಿಳ್ಕೊಂಡು ಸೀದಾ ನಾ ಏನ್ ಮಾಡಿದೆ, ಇನ್ನೊಬ್ರು ರಿಲೇಷನ್ಸ್ ಇತ್ತು, ಅವ್ರಿಗೆ ಹೇಳಿದೆ ಹಿಂಗ ಆಗತ್ತೆ ಹೆಂಗ ಅಂತ. ನಮ್ಮ ಮನೆಗೆ ಬರಗಂದ್ರು. ಅವ್ರ ಮನೆಗೆ ಒಂದು 5 ದಿವಸ, ಇವ್ರ ಮನೆಗೆ ಒಂದು 2 ದಿವಸ ಇದ್ದು ಬಂದೇನ್ ನೋಡಿ. ಅಂದ್ರೆ ಯಾವಾಗ್ಲೂ ಅವ್ರ ನಮ್ಮ ಮನೆಗೆ ವರ್ಷಕ್ಕೆ 2 ಸಲ ಬರ್ತಾರ. ಮತ್ತೆ ಹುಬ್ಬಳ್ಳಿಯಾಗ ಹಾಕಿತ್ತು ಅವ್ರ ಮನಿ, ಹುಬ್ಬಳ್ಳಿಗೆ ಬಂದ ನಮ್ಮ ಮನ್ಯಾಗ ಇರೋದು ಎಲ್ಲ ವ್ಯವಸ್ಥೆ ವೈ ನೈ. ಅವ್ರ ಬಟ್ಟೆ ಸದಾ ಹೋಗೋದು ಇಸ್ತ್ರಿ ಮಾಡಿ ಇಡ್ತಿದ್ವಿ ನಮ್ಮ ಮನ್ಯಾಗ. ನಮ್ದು ಏನು ಮಾಡಕ್ತಾ ಇರ್ತಾವ. ಮತ್ತ ಖಾಸ್ ನಮ್ ತಮ್ಮನ ಹೇಳ್ತೇವೆ, ಬ್ಯಾರೆ ದೋಸ್ತದ ಎಲ್ಲ ಹೇಳೋದು. ಮತ್ತ ನಮ್ಮ ಮಿಸ್ಸಸ್ ಕ್ವಾಲಿಫೈಡ್ ಆಕಿ 9th ಪಾಸ್, ಬರೇ 9th ಪಾಸ್. ಏನ್ ಮಾಡ್ತೀರಿ, ಅದಾರ ಈಗೂ ಹಂಗದ ಅಮ್ಮ, ಹೆಂಗಿದ್ಲು ಹಂಗದ.
ತಾ ಮಾಡಿಸ್ಕೊಳಕ್ ಬರೋಬ್ಬರಿ ಏನದ ನಮ್ಮ ಮನ್ಯಾಗ ಬಂದ್ರ ಹಾಲು ತುಪ್ಪ ಮೊದಲ ಕೈ ಹಾಕೋದು ಅವ್ರ ಮನ್ಯಾಗ ಹೋದ್ರೆ ನಮಗ್ ಒಂದ್ ರೊಟ್ಟಿ ಆಮ್ಯಾಗ ಅನ್ನದ ತೋರಿ ಕ್ಲಾಸ್ ಹಿಂಗ ಇರ್ತಾರ ಕೆಲವು ಮಂದಿ ಮಾಡಾಕವಲ್ರು ನಮಗ್ ಬಿಡಾಕ ನಮ್ದು ಏನ್ ಬರ್ತದ ಬರೋಬ್ಬರಿ ಕೈ ಹಾಕಿ ಒಳಗ್ ಮತ್ತೆ ತಿಂದು ಹೋಗ್ತಾರ ಹಿಂಗ ಇರ್ತಾರ ಮಂದಿ ಅಂದ್ರೆ ಹಾಕವ ಏನ್ ಬಿಡಾಕ್ ಬರಂಗಿಲ್ಲ ಹಿಂಗ ಎಲ್ಲರಿಗೂ ಅನುಭವ ಆಗಿರ್ತಾವ್ರಿ ಇವೇನ್ ನಮಗ ವಿಶೇಷ ಅಂತ ಅನ್ನಲ್ರಿ ಇವ್ರ ಮಂಜಣ್ಣ ಇವು ಎಲ್ಲರಿಗೂ ಆಗಿರ್ತಾವ ಅನುಭವ ಬ್ಯಾರೆ ಏನ್ ನಾವು ಸಂಸ್ಕಾರ ಇರಂಗಿಲ್ಲ ಒಂದೇನೋ ಬಂದಿರ್ತಾರ ಅಪರೂಪಕ್ಕೆ ಬಂದಿರ್ತಾರ ಅವ್ರು ವರ್ಷಕ್ಕೆ ಒಂದ್ ಬರ್ತಾರ ನಾವು 10 ವರ್ಷಕ್ಕೊಮ್ಮೆ ಹೋಗಿವಿ ಅದ ಫಸ್ಟ್ ಅದ ಲಾಸ್ಟ್ ಅವ್ರ ಮನೆ ಹೋಗಿ ವರ್ಷಕ್ಕೊಮ್ಮೆ ವರ್ಷಕ್ಕೆ 2 ಕಡೆ ಬರೋರು ಆಮೇಲೆ ಅದೇನು ವಜ್ಜೆ ಮಾಡಲ್ಲ ಟ್ಯೂಷನ್ ಕಾಲೇಜ್ ಸ್ಕೂಲ್ ಮಕ್ಕಳ ಸ್ಕೂಲ್ ಫೀಸ್ ಪ್ರೈಸ್ ಹೋಗಿದ್ದ ಇಲ್ಪ ನಾ ಇಲ್ಲಿ ಬಂದಂದ್ರ ನಮ್ಗೆ ಅಲ್ಲಿ ಫೀಸ್ ಕೊಡಕ್ ಆಗುದಿಲ್ಲ ಮತ್ತೆ ಈ ಖರ್ಚು ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಬರ್ತದೆ ಅದಕ್ಕೆ ನನಗೆ ಫೀಸ್ ಇರೋ ಮಕ್ಕಳಿಗೆ ಈಗೆಲ್ಲ ಮಕ್ಕಳು ಚಲೋ ಆಗ್ಯಾವ ಈಗೇನ ದಾರಿ ತರ್ತಾರೆ ಈಗನ ಅದು ಹಿಂಗ ಮಾಡಿದಪ್ಪ ಕೊಟ್ಟಿದ್ವಿ ಬಿಟ್ಟಿದ್ವಿ ಏನು ಕಾರಣ ಇದು ನನಗಾಗಿದ್ದಲ್ಲ ದೊಡ್ಡ ಸಂಗತಿಗೆ ಅದು ನೋಡೈತಿ ಅವ್ರ ಅರ್ಥ ನೋಡಿದ್ರೆ ಅವ್ರಿಗೆ ಮಾಡ್ತಾರೆ ಹಂಗ ಪ್ರತಿಯೊಬ್ಬರಿಗೆ ಎಕ್ಸ್ಪೀರಿಯನ್ಸ್ ಇರ್ತದ ಅದಕ್ಕೆ ಇಲ್ಲಿ ಏನ್ ಹೇಳಾಕತ್ತಾರ ಅಂತಂದ್ರ ಜನ ಹಂಗ ಅಂತ ಮಾರ್ಚ್ ಒಳಗ ಒಂದ್ ನಮೂನಿ ಮಾಡುವತ್ತಾಗ ಇರಂಗಿಲ್ಲ ನಾನು ಒಬ್ಬರ ಮದ್ವಿ ನಮ್ಮ ಫ್ರೆಂಡ್ ನಮ್ಮ ಮಗಳ ಫ್ರೆಂಡ್ ಆಕಿ ಮದ್ವಿದ್ದಾಗ ಅಂಕಲ್ಗೆ ಸ್ವಲ್ಪ ಹೇಳ ನಮ್ಮ ಅಪ್ಪಾಜಿಗೆ ಹೆಲ್ಪ್ ಮಾಡಕ್ ಹೇಳ ಅಂತ ಹೇಳಿ ಕರ್ಕೊಂಡು ಹೋಗಿದ್ರು ಆ 2 ಸಲ ಏನ್ ಮಾಡೋಣ ಅಂತ ತಿಳ್ಕೊಂಡು ನಾವು ಮಿಸ್ ಮಾಡಿದ್ವಿ ಆ ಮಾಡಿ ಬರ್ಬೇಕಾದ್ರೆ ಆ ಹುಡುಗಿ ಅಕ್ಕ ಈಗ ಲಗ್ನ ಆಗಿತ್ತು ಮೊದಲ ಈ ಲಗ್ನ ಆಗಿ ಹುಡುಗಿ ಅಕ್ಕ ಮತ್ತೆ ನಾವು ಕರೆದೇವಿ ನೀವು ಬಂದಿರಿ ಅಂತ ನಾವು ಕರಿಬೇಡ್ರಿ ಮತ್ತೆ ನಿಮ್ ಲಗ್ನದಾಗ ಅಂತ ಹೇಳಿ ಕಳಿಸ್ತಾರ್ರಿ ನಮ್ಮ ಅಪ್ಪಾಜಿಗೆ ಆಗುದಿಲ್ಲ ನಮ್ಮ ಅಕ್ಕಗೆ ಆಗುದಿಲ್ಲ ಬಟ್ ನೀವು ಬಂದಿರಂತ ಕೂಡ ಎಕ್ಸ್ಪೆಕ್ಟ್ ಮಾಡಬೇಡ್ರಿ ಅಂತ ನಾವು ಮರುಳು ಹೇಳ್ಬೇಕು ಆಕಿ ಏನ್ ಮಾಡ್ತೀರಿ 4-5 ದಿವಸ ಇದ್ದ ಅವಾಗೆಲ್ಲ ಮಾಡಿದ್ರು ಸುಮ್ಕ ಇವಾಗ ಮ್ಯಾಗ ಮತ್ತೆ ಹೋಟೆಲ್ ನಮಗೆ ಹೆಚ್ಚಿಂದಿತ್ತು ಆ ಅಣ್ಣಿಗೆ ಅಡಿ ಇರ್ತಾರಲ್ಲ ಹಂಗೆ ಅಡಿ ಹಾಕ್ಸ್ಕೊಂಡ್ ಬಂದಿದ್ದಿಲ್ಲ ಕೆಲಸ ಮಾಡಿ ಬರ್ಬೇಕಾದ್ರೆ ಈಗ ಅನ್ಸ್ಕೊಂಡ್ ಬಂದೆ ಕಾಸ್ಟ್ ಬೇರೆ ಕಾಸ್ಟ್ ನಮ್ಮ ಹುಡುಗಿ ನಮ್ಮ ಮಗಳ ಫ್ರೆಂಡ್ ತಂದಿಗೆ ಎಲ್ಲ ಮಾಡಕ್ ಹೋಗಿ ಬರ್ಬೇಕಾದ್ರೆ ಆಕೆ ಹೊರಗೆ ಹಚ್ಕೊಂಡ್ ಬಂದಿದ್ದೆ ಏನಂತೀರಿ ನೀವು ಎಲ್ಲರಿಗೂ ಒಂದು ಅನುಭವ ಇದ್ದೇ ಇರ್ತೈತಿ ಇದೇನು ಕಾಮನ್ ಎಕ್ಸ್ಪೀರಿಯನ್ಸ್ ಅದಕ್ಕೆ ಅಂತಾರೆ ಅಪ್ಪವ್ರು ಏನ್ ಹೇಳ್ತಾರೆ ಈಸ್ ಅಂತಾರವರು ಆಲ್ಮೋಸ್ಟ್ at the most of the perfectionist people perfectionist means what they are very very particular about everything perfectionism is wonderful how everything should be there to have that wonderful but the problem is if I am going to be disturbed by a slightest variation my life should become miserable ಅದು ಬೇಸಿಕಲಿ ಆದ್ರೂ ನನಗೆ ಹೊಂದ್ಕೊಳಕ್ ಆಗಂಗಿಲ್ಲ ಅಂತಂದ್ರೆ ನಮ್ಮ ಜೀವನ ದುಃಖಮಯ ಆಗ್ತದೆ you can see the perfectionists are generally irritated ಯಾರ್ಯಾರು ಈ perfectionist ನಾ ಕರೆಕ್ಟ್ ಹಿಂಗ ಬೇಕು ಅನ್ನೋರು ಅದಾರಲ್ಲ ಅವರು ಬಹಳ ಮನಸ್ನಾಗ ನೋವು ತಿಂತಾರ ಅಂತ ಹೇಳ್ತಾರೆ ಇರಿಟೇಟೆಡ್ ಅಂದ್ರೆ ಏನ್ರಿ ಮನಸ್ನಾಗ ನೋವು ತಿಂತಾರ ದೇ ಆರ್ ನೆವರ್ ಹ್ಯಾಪಿ ವಾಟ್ ಎವರ್ ಯು ಡು ನೀವು ಏನ ಮಾಡಿದ್ರು ಅವ್ರಿಗೆ ಆನಂದ ಆಗೋದು ಸಂತೋಷ ಆಗೋದಿಲ್ಲ ನಿಮ್ಮದು ಪಾಸಿಟಿವ್ ಪಾಯಿಂಟ್ ಬಿಟ್ಟು ನೆಗೆಟಿವ್ ಪಾಯಿಂಟ್ ಕಂಡು ಹಿಡಿತಾವ ಪಾಸಿಟಿವ್ ಪಾಯಿಂಟ್ ಕಂಡು ಹಿಡಿಯೋದೇ ಇಲ್ಲ ಯು ಕ್ಯಾನ್ ಸಿ perfectionists are generally irritated they never can be happy whatever you do keep a kerchief you have kept like this and that not like this anything you do he is not happy Danny is perfectionist he does everything properly at the same time he is accommodative enough to put up with all the imperfections ನೋಡಿ Danny ಏನ್ ಮಾಡ್ತಾನೆ ಎಲ್ಲರಿಗೂ ಪರ್ಫೆಕ್ಷನ್ ಆಗಿ ಅವ್ರಿಗೆ ಏನ್ ಮಾಡ್ಬೇಕು ಅದು ಮಾಡ್ತಾನೆ ಯಾರಾದ್ರೂ ಅಷ್ಟು ಮಾಡಿದ್ರೆ ಅದನ್ನು ಸಹಿಸ್ಕೊಳ್ತಾರೆ ಅಂತ ಅವ್ರಿಗೆ ಜ್ಞಾನಿ ಅಂತ and therefore ಏನಕ್ಕಿಂತ if one who is happy with anything that comes and especially he is a sannyasi he cannot choose anything ಸನ್ಯಾಸಿಗಳಿಗೆ ಇದು ಬೇಕು ಇದು ಬೇಡ ಅನ್ನೋಂಗಿಲ್ಲ ಸನ್ಯಾಸಿಗಳಿಗೆ ಈಗ ನೀವು ಮನೆಗೆ ಊಟ ಕರೆದಿರ್ತೀವಿ ನಾವು ಅಪ್ಪರಿಗೆ ಊಟ ಕರಿತೀವಿ ಅವ್ರ ಊಟಕ್ಕೆ ಬಂದಿರ್ತಾರ ಅಂತ ಹೋಗಿ ಒಬ್ಬ ಹೆಣ್ಮಗಳು ಏನ್ ಮಾಡ್ಯಾಳ್ರಿ ಅಡಿಗೆ ಮಾಡ್ಯಾಳ ಪ್ರೀತಿಯಿಂದ ಅಡಿಗೆ ಮಾಡ್ಯಾಳ ನಮ್ ದಯಾನಂದ ಅಪ್ಪವ್ರಿಗೆ ಆಗಿದ್ದ ಕತ್ತಿನ ಯಾರು
ದಯಾನಂದಪ್ಪವ್ರು ಅಂದ್ರ ಪರಮಾತ್ಮ ಸ್ವಾಮೀಜಿ ಗುರುಗಳು, ಚಿನ್ಮಯಾನಂದ್ರ ಪೌರ್ ಶಿಷ್ಯರು. ಅವ್ರಿಗೆ ಹಾಗಲಕಾಯಿ ಸೇರ್ತಿದ್ದಿಲ್ಲ ಅಂತ. ಆ ಹೆಣ್ಮಗಳು ಹಾಗಲಕಾಯಿ ಮಾಡ್ಯಾರ. ಇವ್ರು ಏನ್ ಹಾಕ್ತಾರ ಬ್ಯಾಡ ಅಂದ್ರ ದ್ವೇಷ ಆಕತಿ, ಹಾಕಂದ್ರ ರಾಗ ಆಕತಿ, ಹೇಳಂಗಿಲ್ಲ ಅವ್ರು. ಹಿಂಗಾಗಿ ಸನ್ಯಾಸಿಗಳು ಇದನ್ನ ಹಾಕ್ರಿ ಅಂತ ಹೇಳಂಗಿಲ್ಲ, ಇದು ಬ್ಯಾಡ ಅನ್ನಂಗಿಲ್ಲ. ಅವ್ರು ಏನ್ ಹಾಕ್ತಿರ್ತಾರ ಅಂತಿಂದ ಅವ್ರು ಊಟ ಮಾಡ್ಕೊಂಡು ಹೋಗ್ಬೇಕ. ಆ ಹೆಣ್ಮಗಳು ಏನ್ ಮಾಡ್ಯಾಳ, ಇವ್ರಿಗೆ ಇದು ಹಾಕ್ಯಾಳ, ಏನು ಹಾಗಲಕಾಯಿ ಪಲ್ಯ ಹಾಕ್ಯಾಳ. ಹಾಗಲಕಾಯಿ ಪಲ್ಯ ಅವ್ರಿಗೆ ನೋಡ್ಯಾರ, ಇದನ್ನ ನೋಡಕ್ ಆಗೋದಿಲ್ಲ ಅಂತ ಮೊದಲ ಅದನ್ನ ತಿಂದ್ಬಿಟ್ಟಾವ. ಅದನ್ನ ಬಾಳ ಹೊತ್ತನ ಇತ್ತಲ್ಲ, ಅದನ್ನ ನೋಡಕ್ ಆಗಲ್ಲ ಅಂತ ತಿಳ್ಕೊಂಡು ಅವ್ರ ಹೇಳಿದ್ ಮಾತಿದ್ದು, ನಾ ಮೊದಲ ಇದನ್ನ ತಿಂದು ಮುಗಿಸಿ ಆಮ್ಯಾಗಿಂದ ವೇಸ್ಟ್ ಮಾಡ್ದಂಗೂ ಆಗಂಗಲ್ಲ, ಮೊದಲ ತಿಂದು ಬಿಡೋಣ ಅಂತ ತಿಳ್ಕೊಂಡು ಮೊದಲು ಹಾಗಲಕಾಯಿ ಪಲ್ಯ ತಿಂದಾರ. ಅವ್ರಿಗೆ ಮನಸ್ಸಿಲ್ಲ ತಿಂದಾರ. ಹಾಗೇ ತಿಳ್ಕೊಂಡಾಳ, ಹಾಗಲಕಾಯಿ ಬಾ ಅಪ್ಪವ್ರ ಜೀವ ಅದರ ಅಂತ ಮತ್ತೆ ಹಾಗಲಕಾಯಿ ತಂದು ಹಾಕ್ಯಾಳ. ತಂದು ಹಾಕಿದ್ರೆ ಬೇಡ ಅನ್ನಂಗಿಲ್ಲ. ಏನ್ ನೋಡಿ ಪರಿಸ್ಥಿತಿ, ಸನ್ಯಾಸಿಗಳ ಪರಿಸ್ಥಿತಿ ಸನ್ಯಾಸಿಗಳಿಗೆ ಗೊತ್ತು ಅಂತಾರ ಅಪ್ಪವ್ರು. ಬೇಕಂದ್ರ ರಾಗ ಆಕತಿ, ಬ್ಯಾಡ ಅಂದ್ರ ದ್ವೇಷ ಆಕತಿ, ಹೇಗ್ ಮಾಡ್ಬೇಕು ಊಟ? ಇದನ್ನ ಅಪ್ಪವ್ರ ಒಂದ್ಸಲ ದಯಾನಂದ ಅಪ್ಪವ್ರ ಹೇಳಿಕ್ ಮಾತ್ರ ಹೇಳಾಗುತ್ತೆ ನಿಮ್ಗೆ. ಅದಕ್ಕಂತಾರ ಜ್ಞಾನಿ ಆನಂದ ಆಗ್ಲಿಕ್ಕೆ ಜ್ಞಾನಿಗೆ ಏನು ಬೇಕಾಗಿಲ್ಲ ಅಂತ ಏನ್ರಿ. ಔಟ್ ಆಫ್ ಹ್ಯಾಪಿನೆಸ್ he will be there, not for happiness, out of happiness he will be enjoying the world. ಆನಂದದಿಂದ, ಸ್ವರೂಪದಿಂದ ಆನಂದವನ್ನು ತೆಗೆದು ಅವ ಆನಂದದಿಂದ ಇರ್ತಾನ ಹೊರತು ವಿಷಯಗಳಿಂದ ಆನಂದವನ್ನು ಬಯಸುವುದಿಲ್ಲ ಜ್ಞಾನಿ. In fact, Shankaracharya talks all these verses at the description of a sannyasi only. ಈ ಜ್ಞಾನಿ ವಿಷಯ ಬಂದಾಗ ಶಂಕರಾಚಾರ್ಯರು ಸನ್ಯಾಸಿಗೆ ಹೋಗ್ಬಿಡ್ತಾರೆ ಸೀದಾ. ಅಂದ್ರ ಜ್ಞಾನಿಗಳು ಇದ್ದವರೆಲ್ಲ ಸನ್ಯಾಸಿಗಳು, ಸನ್ಯಾಸಿಗಳಿದ್ದವ್ರು ಜ್ಞಾನಿ ಅಂತ ಅವ್ರ ದೃಷ್ಟಿಯೊಳಗ ಅವರೇ ಜ್ಞಾನಿಗಳ ಅನ್ನುವಂತ ಭಾವದಿಂದ ಯಾವಾಗ ಈ ವಿಷಯ ಬರ್ತದ ಅವಾಗ ಸನ್ಯಾಸಿ ಹಿಂಗಿರ್ಬೇಕು, ಜ್ಞಾನಿ ಹಿಂಗಿರ್ಬೇಕು ಅಂತ ಹೇಳುವತ್ನಾಗ ಸನ್ಯಾಸಿಗಳು ಹಿಂಗಿರ್ತಾರ ಅಂತ ಹೇಳ್ತಾರ ಶಂಕರಾಚಾರ್ಯ. And once a person is a ಸನ್ಯಾಸಿ, then he asks for ಭಿಕ್ಷಾ. ಅವ ಸನ್ಯಾಸಿ ಆದ್ಮ್ಯಾಗ ಅವ ದುಡ್ಡು ತಿನ್ನಂಗಿಲ್ಲ, ಅವಾಗ ಭಿಕ್ಷಾನ ಮಾಡ್ಬೇಕವ, ದುಡಿಯಂಗಿಲ್ಲ ಅವ. ಈ ಕೆನಾಟ್ ಸಿ ಭವತಿ ದೋಸೈ ದೇಹಿ ಅಂತ ಕೇಳೋಂಗಿಲ್ಲವ. ನನಗ್ ದೋಸಾ ಕೊಡ್ರಿ, ನನಗ್ ಇಡ್ಲಿ ಕೊಡ್ರಿ, ನನಗ್ ವಡಾ ಚಟ್ನಿ ಕೊಡ್ರಿ ಕೇಳೋಂಗಿಲ್ಲವ. ಭವತಿ ಪೂರಂ ದೇಹಿ, ಪುರಿ ಕೊಡ್ರಿ ಅಂತ ಕೇಳೋಂಗಿಲ್ಲವ. ಯು ಕೆನಾಟ್ ಆಸ್ಕ್ ಬಿಕಾಸ್ ಯು ಆರ್ ಎ ಸನ್ಯಾಸಿ ನೌ. ಭವತಿ ಭಿಕ್ಷಾಂ ದೇಹಿ, ಭಿಕ್ಷೆಯನ್ನು ಕೊಡ್ರಿ ಅಂತ ಕೇಳ್ಬೇಕಾಗ್ತದವ. ಯು ಹ್ಯಾವ್ ಟು ಈಟ್ ವಾಟ್ ಯು ಗೆಟ್. ಯಾರು ಅಕಸ್ಮಾತ್ ಜೋಳ ಕೊಟ್ರು ಅಂದ್ರೆ ಜೋಳ ತಿನ್ಬೇಕವ. ಹಿಂಗದಂತ್ರಿ ಸನ್ಯಾಸಿಗಳ ಪಾಡು, ಸನ್ಯಾಸಿಗಳಿಗೆ ಗೊತ್ತು ಅಂತಿದ್ದಿಲ್ಲ ಅಪ್ಪವ್ರು. ಈಗ ಜೋಳ ಕೊಟ್ರು ಅಂದ್ರೆ ಹೋಗಿ ಅಂಗಡಿಗೆ ಹಾಕಿ ಅದ್ರ ಬಂದಿದ್ದ ರೊಕ್ಕ ತಗೊಂಡು ಹೋಗಿ ಕಾಮತ್ ಹೋಟೆಲ್ ದೋಸೆ ತಿನ್ನೋದಲ್ಲ ಸನ್ಯಾಸಿಗಳು. ಅವ್ರು ಏನ್ ಹಾಕಿರ್ತಾರ ಅವನ್ನ ತಿನ್ಬೇಕು. ಕಾಳು ಹಾಕ್ಯಾರ, ಜೋಳ ಹಾಕ್ಯಾರ, ಜೋಳನ ತಿನ್ಬೇಕವ. ಬರೀ ಜೋಳ ಆರೆ ಬರೀ ಜೋಳದ ಹಿಟ್ಟು ಹಾಕಿ ಅದನ್ನ ಅನ್ನ ತಿನ್ಬೇಕಂತಿದ್ರು. ಮತ್ತೊಬ್ಬ ಅಲ್ಲೇ ಹಾಯ್ಬಿಟ್ಟಿದ್ದ ನೋಡಿ ಒಂದಿಟ್ಟು ಮೊಸರು ಕೊಟ್ಟ, ಮೊಸರ ಜೋಳದ ಹಿಟ್ಟ ಕೂಡಿ ಕಲಿಸಿ ತಿಂದ ಅಂತ ಬಂದ ಅದ ಸನ್ಯಾಸಿಗಳನ್ನ ಹಂಗ ಇರ್ಬೇಕಂತದ್ರಿ. ಅಕಸ್ಮಾತ್ ಈ ಭಿಕ್ಷಾಯಮ ಮಾಡ್ಕೊಂಡ್ ಬರ್ತಿದ್ರಲ್ಲ ಸಿದ್ಧಾರೂಢಪ್ಪ ಶಿಷ್ಯರು, ಅವ್ರ ಅಕಸ್ಮಾತ್ ಪಲ್ಯ ರೊಟ್ಟಿ ಒಳಗ್ ಪಲ್ಯ ಹಚ್ಚಿ ಕೊಡ್ತಿದ್ರು. ಮೊದಲ ರೊಟ್ಟಿ ಅಗಲ್ ರೊಟ್ಟಿ ಒಳಗ ಆ ಕಡೆ ಆ ಪಲ್ಯ ಈ ಪಲ್ಯ ಹಚ್ಚಿ ಕೊಡ್ತಿದ್ರಲ್ಲ. ಅಪ್ಪ ಏನ್ ಇರ್ತಿದಂತ, ಈ ಪಲ್ಯ ಹೋಗಿ ಕೆರೆ ತೊಳ್ಕೊಂಬ ಅಂತಿದ್ದಂತ. ಸಪ್ಪನ ರೊಟ್ಟಿ ತಿನ್ರಿ ಅಂತಿದ್ದಂತ ಅಜ್ಜ. ಅದ್ರಾಗ ಉಪ್ಪು ಖಾರ ಹುಳಿ ಬಾಳ ಇರ್ತದ, ಅದನ್ನ ಹೋಗಿ ಕೆರೆ ತೊಳ್ಕೊಂಬಂದ್ ತಿನ್ರಿ ಅಂತಿದ್. ಯಾರಿಗೆ? ಭಿಕ್ಷಾ ಮಾಡಿದವ್ರಿಗೆ ಊಟ ಮಾಡ್ಬೇಕಾದ್ರೆ. ಹಿಂಗೆಲ್ಲ ಅದಾವ ಪದ್ಧತಿಗಳ. ಅದು ಏನೋ ಜೀವನ ಹಗಲಿಲ್ಲ, ಸನ್ಯಾಸಿ ಜೀವನ ಬಹಳ ಕಷ್ಟದ. ಭವತಿ ಭಿಕ್ಷಾಂದೇಹಿ ಅನ್ಬೇಕ ಹೊರತು ಭವತಿ ದೋಸೈ ದೇಹಿ, ಭವತಿ ಪುರಿ ದೇಹಿ ಅನ್ನೋಂಗಿಲ್ಲ. ಯು ಕೆನಾಟ್ ಆಸ್ಕ್ ಭವತಿ ಭಿಕ್ಷಾಂದೇಹಿ, ಯು ಹ್ಯಾವ್ ಟು ಈಟ್ ವಾಟ್ ಎವರ್ ಯು ಗೆಟ್. ಸಂತುಷ್ಟೋ ಏನ ಕೇನಚಿತ. ಒನ್ ಡೇ ಭಿಕ್ಷಾ ನಾಟ್ ಅವೈಲಬಲ್, ದೆನ್ ಆಲ್ಸೋ ಓಕೆ. ಭಿಕ್ಷಾ ಇವತ್ತಿಲ್ಲ, ಅದು ಹೆಂಗದರಿ? 5 ಮನಿ ಕೇಳ್ಬೇಕು. 5 ಮನ್ಯಾಗ ಭಿಕ್ಷಾ ಕೊಡ್ಲಿಲ್ಲ ಅಂದ್ರೆ 6ನೇ ಮನಿಗೆ ಹೋಗೋಂಗಿಲ್ಲ. ಖಲಾಸ್ ಅವತ್ತು ಅಲ್ಲೇ ನೀರ್ ಕುಡಿದ್ಬಿಡುದು, ಖಲಾಸ್ ಊಟ. 5 ಮನಿ ಭಿಕ್ಷಾ ಮಾಡ್ಬೇಕಂತದ ನೇಮ. If